ನೋಡಿ, ನಮ್ಮ ಗೃಹ ಸಚಿವರು ಯಾರು? ರಾಜ್ಯದ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು. ಮಗುನೂ ಕೂಡ ಪಟ್ಟಂತ ಹೇಳ್ಬಿಡುತ್ತೆ ಪ್ರಿಯಾಂಕ್ ಖರ್ಗೆ ಅವರು ಅಂತ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾದ ಮೇಲಂತೂ ಸಿಕ್ಕಾಬಟ್ಟೆ ಸದ್ದು ಸುದ್ದಿ. ಡೈಲಿ ಒಂದೊಂದು ಕೋಟ್ ಹಾಕೊಂಡು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ರಾಜ್ಯಾದ್ಯಂತ. ನಾವು ಕೂಡ ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಇಲಾಖೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಂಗ್ ಅಂಡ್ ಎನರ್ಜೆಟಿಕ್ ಅವ್ರ ಕೈಗೆ ಸಿಕ್ಕಿದೆ. ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿ ಜನ ಆರಾಮಾಗಿ ರಾಜ್ಯದಲ್ಲಿ ಓಡಾಡಬೇಕು, ಯಾವುದೇ ಭಯ ಇಲ್ಲದೇನೆ. ಹಾಗಾಗಿ ಮಾಡಿ ಒಳ್ಳೆ ಇಲಾಖೆ ಸಿಕ್ಕಿದೆ ಪ್ರಿಯಾಂಕ್ ಖರ್ಗೆ ಅವರೇ ಅಂತ ನಾವು ಕೂಡ ಹೇಳ್ತೀವಿ. ಬಟ್ ಯಾಕೋ ಈ ಪ್ರಿಯಾಂಕ್ ಖರ್ಗೆ ಅವರು ಈ RSS ವಿಚಾರ ಅದನ್ನೇ ಟಾರ್ಗೆಟ್ ಮಾಡಿ ದಿನನಿತ್ಯ ಮೈಕ್ ಸಿಕ್ತು ಅಂತ ಹೇಳಿದ್ರೆ ಅದೇ ವಿಚಾರನೇ ಮಾತಾಡಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದ್ದಾರೆ. RSS ಹೆಂಗ್ ಬಂತು, ಅದಾಯ್ತು ಇದಾಯ್ತು, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ. ಯಾಕೆ ಅಂತ ಗೊತ್ತಿಲ್ಲ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ BJP ಮತ್ತು ಇವರು ನಮ್ಮ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ದಿನ ಬೆಳಗಾದರೆ ಇದೇ ವಿಚಾರಗಳ ಬಗ್ಗೆ ಚರ್ಚೆ. ಈಗ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮಾನ್ಸು ಅಂತೆಲ್ಲ ಮಾತಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ 15 ದಿನಗಳ ಕಾಲ ನಿಮಾನ್ಸಿಗೆ ಸೇರಿಸ್ಬೇಕಂತೆ. ಯಾಕೆ ಸೇರಿಸ್ಬೇಕು ನೋಡಿ, ನಿಮಾನ್ಸ್ಗೆ ಯಾರು ಹೋಗ್ತಾರೆ ನಾನು ಅದನ್ನೆಲ್ಲ ಹೇಳಲ್ಲ. ಸೊ ಒಟ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಹೇಳಿರೋದು ಪ್ರಿಯಾಂಕ್ ಖರ್ಗೆ ಅವರನ್ನ 15 ದಿನಗಳ ಕಾಲ ಬೆಂಗಳೂರಲ್ಲಿರೋ ನಿಮಾನ್ಸ್ ಹಾಸ್ಪಿಟಲ್ಗೆ ದಾಖಲು ಮಾಡಿಬಿಟ್ಟು ಅವರ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು. ವ್ಯಂಗ್ಯವಾಡಿದ್ದಾರೆ. ತಲೆ ಸರಿಯಾಗಿಲ್ವೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಫಸ್ಟು ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ತಲೆನ ಸರಿ ಮಾಡಿಸ್ಕೊಳ್ಳಿ. BJP ಮತ್ತು ಕಾಂಗ್ರೆಸ್ ನಡುವಿನ ವಾಕ್ಸಮರ ತಾರಕಕ್ಕೇರ್ಬಿಟ್ಟಿದೆ. ಪ್ರಿಯಾಂಕ್ ಖರ್ಗೆ ಅವರು ಕಳೆದ ಬಾರಿಯೂ ಕೂಡ ಮಿನಿಸ್ಟರ್ ಆಗಿದ್ರು. ಯಾವಾಗ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಮಿನಿಸ್ಟರ್ ಆದಂತಹ ಟೈಮಲ್ಲಿ ಇಷ್ಟರ ಮಟ್ಟಿಗೆ ವಿವಾದಕ್ಕೀಡಾಗ್ತಿರಲಿಲ್ಲ. ಬಟ್ ಗೃಹ ಸಚಿವ ಖಾತೆ ಸಿಕ್ಕಿದ ಮೇಲಂತೂ ಹೋಮ್ ಮಿನಿಸ್ಟರ್ ಖಾತೆ ಸಿಕ್ಕಾಬಟ್ಟೆ ವಾಕ್ಸಮರ ಶುರುವಾಗ್ಬಿಟ್ಟಿದೆ BJP ಮತ್ತು ಕಾಂಗ್ರೆಸ್ ನಡುವೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ಮಾಜಿ ಸಚಿವರು, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ನಾಯಕರು ಜನಾರ್ದನ ರೆಡ್ಡಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗಳು, ಇತ್ತೀಚಿನ ಹೇಳಿಕೆಗಳು, RSS ಕುರಿತ ಟೀಕೆಗಳ ಬಗ್ಗೆ ಈಗ ಜನಾರ್ದನ್ ರೆಡ್ಡಿ ಅವರು ಕಿಡಿಕಾರಿರೋದು. ಒಬ್ಬ ಗೃಹ ಸಚಿವರಾಗಿ ಆಡಳಿತಾತ್ಮಕ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸೋಕೆ ಬದಲು ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ಮಾಧ್ಯಮಗಳಲ್ಲಿ ಬರೀ RSS ಅಂತ ಹೇಳಿ ಅದರ ವಿರುದ್ಧ ಮಾತನಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ, ನಿರತರಾಗ್ಬಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸರ್ಕಾರದಲ್ಲಿ ಅವರು ನಿಶಕ್ತರಾಗಿದ್ದು, ಶಕ್ತಿ ಇಲ್ಲ ಅವರಿಗೆ, ನಿಶಕ್ತರಾಗ್ಬಿಟ್ಟಿದ್ದಾರೆ. ಸುದ್ದಿಯಲ್ಲಿರಬೇಕು ಅಂತ ಚಟದಿಂದ ಕೋಟಾಕಂಬಂದು ನಿರಂತರವಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ನೀವೇನು ಮಾಡಿಬಿಡಿ ಅಂತ ಹೇಳಿದ್ರೆ 15 ದಿನಗಳ ಕಾಲ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸ್ಬಿಟ್ಟು ಅವರ ಆರೋಗ್ಯ ತಪಾಸಣೆ ಮಾಡಿಸಿ, ತಲೆ ಸರಿಯಾಗಿದೆಯಾ ಇಲ್ವಾ ಪರೀಕ್ಷಿಸಿ. ರಾಜಕೀಯದಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣ ಆಗಿದೆ. ಇದು ಇನ್ಯಾವೆಲ್ಲ ವಿವಾದವನ್ನು ಹುಟ್ಟಾಕತ್ತೋ. RSS ಕುರಿತು ಮಾತನಾಡಿದ ಜನಾರ್ದನ್ ರೆಡ್ಡಿ, ದೇಶದ ಸ್ವಾತಂತ್ರ್ಯದ ನಂತರದಿಂದಲೇ ಸಂಘದ ವಿರುದ್ಧ ಹಲವಾರು ಟೀಕೆಗಳನ್ನು ಮಾಡಿದ್ರು. ಅದರ ಅಸ್ತಿತ್ವವನ್ನು ಯಾರಿಂದಲೂ ಕೂಡ ಅಲುಗಾಡಿಸೋದಕ್ಕೆ ಆಗಲಿಲ್ಲ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರ ಕಾಲದಿಂದಲೂ ಕೂಡ RSS ಅನ್ನು ದುರ್ಬಲಗೊಳಿಸೋದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಂದ ಏನು ಮಾಡೋಕ್ಕೆ ಸಾಧ್ಯ? ಪಥಸಂಚಲನ, RSS ಕಾರ್ಯಕ್ರಮಗಳ ವಿಚಾರವಾಗಿ ನ್ಯಾಯಾಲಯದ ಮಟ್ಟದಲ್ಲೂ ಕೂಡ ಚರ್ಚೆಗಳು ನಡೆದಿದ್ವು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಬೆಂಬಲ, ಭಾಗವಹಿಸುವಿಕೆಯನ್ನು ಕಂಡು ಪ್ರಿಯಾಂಕ್ ಖರ್ಗೆಗೆ ಆತಂಕ ಎದುರಾಗಿದೆ ಅಂತಲೂ ಕೂಡ ಆರೋಪ ಮಾಡಿದ್ದಾರೆ. ಸಂಘದ ಚಟುವಟಿಕೆಗಳಿಗೆ ಜನರಿಂದ ದೊರೆತಿರುವಂತಹ ಬೆಂಬಲವೇ ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಪ್ರಿಯಾಂಕ್ ಖರ್ಗೆಗೆ ತಮ್ಮ ಕ್ಷೇತ್ರದ ರಾಜಕೀಯ ಭವಿಷ್ಯದ ಬಗ್ಗೆ ಆತಂಕ ಎದುರಾಗಿದೆ. ತಮ್ಮ ಕ್ಷೇತ್ರ ಕಳೆದುಕೊಳ್ಳೋ ಭಯದಿಂದಲೇ ನಿರಂತರವಾಗಿ ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಹೇಳಿರೋದು. ಸೊ ನೋಡೋಣ, ಈ ವಿಚಾರಕ್ಕೆ ನಮ್ಮ ಮಾನ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯ ಆರೋಪಕ್ಕೆ ಯಾವ ರೀತಿ ಪ್ರತ್ಯಾರೋಪವನ್ನು ಮಾಡ್ತಾರೆ, ಯಾವ ರೀತಿ ಉತ್ತರವನ್ನು ಕೊಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಜನಾರ್ದನ ರೆಡ್ಡಿ ಕೊಟ್ಟಿರುವಂಥ ಹೇಳಿಕೆ ಈಗ ವ್ಯಾಪಕ ಪ್ರತಿಕ್ರಿಯೆಗಳನ್ನು ಕೂಡ ಹುಟ್ಟು ಹಾಕಿದೆ. ಕಾಂಗ್ರೆಸ್ ನಾಯಕರುಗಳು, ಅದರ ಜೊತೆಗೆ ಗೃಹ ಸಚಿವರು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ, ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.